ಸಂಡೇ ಭಾನುವಾರ. ಆಹಾ, ಸ್ಪೆಷಲ್ ಡೇ. ಸುಖವಾಗಿ ಬರೀ ತಿಳಿ ಸಾರು ಅನ್ನ ತಿಂತ ಒಂದು ಚಿಪ್ಸ್ ನನಗೆ ತಿಂದರೆ ಮಸುವಾಗಿರುತ್ತೆ. ಊಟಕ್ಕಿಂತ ಜಾಸ್ತಿ ಇದನ್ನೇ ತಿನ್ನಬೇಕು ಅನಿಸುತ್ತೆ. ತುಂಬ ದಿವಸದಿಂದ ಬಾಳೆಕಾಯಿ ತಂದು ಹಾಗೆ ಇಟ್ಟಿದ್ದೆ. ಬಾಳೆಕಾಯಿ ಚಿಪ್ಸ್ ಮಾಡೋಣ ಅಂತಾನೆ. ಸೊ ಅದನ್ನೆಲ್ಲ ಈಗ ನೀಟಾಗಿ ಸಿಪ್ಪೆ ತೆಕ್ಕೊಂಡು ಅದನ್ನು ತುರಿದು ಈ ಥರ ಚಿಪ್ಸ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು, ಸೌಂಡ್ ನಿಮಗೆ ಕೇಳಿಸ್ತಾ ಇರ್ಬೋದು ಯಾವ ಥರ ಬರ್ತಾಯಿದೆ ಅಂತ. ಇದನ್ನ ರೌಂಡ್ಗೂ ಕಟ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಉದ್ದುದ್ದ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಮಾಡೋದು ಸಿಂಪಲ್ಲು. ಎಣ್ಣೆ ಇರಬೇಕು, ಬಾಳೆಕಾಯಿ ಇರಬೇಕು, ಉಪ್ಪು ಖಾರ ಇದಿಷ್ಟಿದ್ದರೆ ಸೂಪರಾಗಿ ಮಾಡ್ಬೋದು. ಅದರದ್ದು ಕೊಬ್ಬರಿ ಎಣ್ಣೆ ಇದ್ಬಿಟ್ರೆ ಇನ್ನೂ ಸಕ್ಕತ್ತಾಗಿ ಬರುತ್ತೆ ಮಾತ್ರ. ಆ ಟೇಸ್ಟ್ನ ಬಾಯಲ್ಲಿ ನಂಗೆ ಹೇಳ್ತಾನೆ ನೀರು ಬರ್ತಾಯಿದೆ. ಸೊ ಈ ಥರ ಇಲ್ಲಿ ತುರ್ಕೊಳ್ಳೋದೊಂದು ಇಟ್ಕೊಂಡಿದ್ದೀನಿ ನಾನು. ಸೊ ಅದನ್ನ ಸೆಟ್ ಮಾಡಿಕೊಂಡು ಅದರಲ್ಲಿ ಈ ಥರ ತುರಿತಾ ಇದ್ದರೆ ಮುಗಿತು, ಒಂದೊಂದೇ ಬಾಣಲೆ ಬೀಳ್ತಾ ಇರುತ್ತೆ. ನಾನೊಂದು ಎರಡಷ್ಟೇ ಇದನ್ನ ತೊಗೊಂಡಿರೋದು ಬಾಳೆಕಾಯಿ, ಹಾಗಾಗಿ ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ. ಯಾಕೆ ವೀಡಿಯೋ ಮಾಡಿಕೊಂಡೆ ಅಂದರೆ ನಾನೇ ಮಾಡಿದ್ದು ಅಂತ ಹೇಳೋದಕ್ಕೆ. ಇವತ್ತು ನಾನು ಇಂತಿಗೆ ವರ್ಕ್ ಫ್ರಮ್ ಹೋಮು, ಭಾನುವಾರ ಆದ್ರೂ. ಹೆಂಗಿದೆ ಮಗ ಚಿಪ್ಸು? ಹಾಂ, ಚೆಂದ ಮಾಡಿದ್ದೀರಾ ಪಪ್ಪ? ಎಲ್ಲಿ ತಿನ್ನು ಅನ್ಸುತ್ತೆ? ಗರಂ ಗರಂ ಅಂತಿದ್ಯಾ? ಆ್ಯಕ್ಚುಲಿ ನನಗೆ ಫುಡ್ ವ್ಲಾಗ್ ಮಾಡೋದಕ್ಕೆ ಬರೋದಿಲ್ಲ. ಬಟ್ ಏನೋ ನಾನೊಬ್ಬನೇ ಮಾಡ್ತಾಯಿರೋದು, ನಾನೇ ಕ್ಯಾಮ್ರಾ ಹ್ಯಾಂಡಲ್ ಮಾಡಿಕೊಂಡು ಎಲ್ಲ ನಾನೇ ಮಾಡ್ತಾಯಿದ್ದೀನಿ. ಹಾಗಾಗಿ ಒಂದು ಹೊಸ ಎಕ್ಸ್ಪೆರಿಮೆಂಟು. ಮುಂಚೆಲ್ಲ ಅಡುಗೆ ಕೆಲಸ ಮಾಡ್ತಾಯಿದ್ದೆ, ಈಗ ಅಡುಗೆ ಕೆಲಸ ಬಿಟ್ಟು ಇಂಡಸ್ಟ್ರಿಗೆ ಬಂದು ಸಿಕ್ಕಾಪಟ್ಟೆ ಏನೋ ಮಾಡಿದ್ದೀನಿ ಮುಂಚೆ. ಇನ್ಯಾವ ಥರ ಸಾಧ್ಯವಾದರೆ ನನ್ನ ಯೂಟ್ಯೂಬ್ ಚಾನಲ್ ಹೇಳ್ತೀನಿ. ಸೊ ಎಲ್ಲ ಮುಗೀತು. ಈಗ ಅದಕ್ಕೊಂಚೂರು ಉಪ್ಪು ಮತ್ತು ಖಾರ ಹಾಕಿ ಅಲ್ಲಾಡಿಸ್ಬಿಟ್ಟು ತಿಂದ್ಬಿಡೋಣ. ಒಂದೇ ಕೈ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರೋದು, ಸೊ ಒಂಚೂರು ಕಷ್ಟ. ನಿಮಗೇನು ಅನ್ನಿಸ್ತು ಎತ್ತ ಅನ್ನೋದನ್ನ ಬೇಕಿದ್ರೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಫುಡ್ ಬ್ಲಾಗ್ ಮಾಡೋರು ಯಾರು ಅಂತ ನಂಗೆ ಏನಾದ್ರು ಗೊತ್ತಿದ್ದರೆ ಅವ್ರ ಹತ್ರ ನಾನು ಕೇಳ್ಕೊಬೋದು, ನೀವು ಹೆಂಗೆ ಮಾಡ್ತೀರಾ ಅಂಥೇಳಿ. ಸೊ ಸೌಂಡ್ ಕೇಳಿಸ್ತಾ ಇದೆ. ಒಂದು ಕೈಯಲ್ಲಿ ಕ್ಯಾಮ್ರಾ, ಇನ್ನೊಂದು ಕೈಯಲ್ಲಿ ಇದನ್ನ ಕಲಿಸೋದು ಕಷ್ಟ. ಸೊ ನಮ್ಮ ಸ್ಟೈಲಲ್ಲೇ ನಾವು ಕಲಿಸ್ಬಿಡೋಣ. ಓಕೆ, ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಅಂದರೆ ಕ್ರಿಸ್ಪಿನೆಸ್ದು. ಮಳೆಗೆ ಸಂಜೆಗೆ ಸೂಪರ್ ಕಾಫಿ ಜೊತೆ ಕುಡಿತಾ ಇದ್ದರೆ ಸೂಪರಾಗಿರುತ್ತೆ. ಟೇಸ್ಟ್ ನೋಡೋಣ ಈಗ. ಸಂಜೆ ಎಂಜಾಯ್ ಮಾಡೋರಿಗೆ ಇದು ಹೇಳಿ ಮಾಡಿಸಿಟ್ಟ ರೆಸಿಪಿ ಅಂತ ಹೇಳಬಹುದು. ಒಂಥರ ಚಟ, ತಿಂದರೆ ತಿಂತಾನೇ ಇರಬೇಕು ಅನಿಸುತ್ತೆ. ಹೆಂಗಾಗಿದೆ? ಹಾಂ, ಕೊಡು ಮಗ. ಗರಂ ಗರಂ ಅಂತ ಇದೆಯಲ್ಲ, ಹೆಂಗೆ ಗೊತ್ತಾಯ್ತು? ನೀನೇ ತಿನ್ಕೊಂಡೆ ಮಗಳೇ ಅಲ್ಲ. ಎಲ್ಲಿ ಬರಲೇ ಇಲ್ಲ. ತುಂಬ ದಿವಸದಿಂದ ಮಗಳು ಆಸೆ ಪಟ್ಟಿದ್ಲು ಅಲ್ಲ ಬಂಗಾರ. ಸೊ ತುಂಬ ದಿವಸದ ಮೇಲೆ ಅಡುಗೆ ಮಾಡಿದ್ದು ಮಜವಾಗಿತ್ತು. ನೀವು ಈ ಥರದ್ದು ಏನಾರು ಮಾಡಿದ್ರೆ
ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸಿ ಗೈಸ್, ನಮ್ಮ ಅಪ್ಪ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಪಪ್ಪ. ಲವ್ ಯು ಬಂಗಾರ. ಅಲ್ಲಿ ಬಿಟ್ಟು ಪಪ್ಪ. ಓಕೆ, ನೆಕ್ಸ್ಟು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಊಟ ಆದಮೇಲೆ ಹಾಗೇ ಒಂದು ಬೀಡಾನ ಎತ್ಕೊಂಡು ಬಾಯಿಗೆ ಹಾಕ್ಕೊಂಡು ತಿಂತಾಯಿದ್ರೆ ಸ್ವರ್ಗಕ್ಕೆ ಮೂರೇ ಗೇಣು.